ದೇವರ ಕತೆ. ಹಳ್ಳಿಯೊಂದರ ತಳವಂಡದಲ್ಲಿ ಒಂದು ಸುಂದರವಾದ ದೇವಸ್ಥಾನ ಇತ್ತು. ಆ ದೇವಸ್ಥಾನದಲ್ಲಿ ಶ್ರೀಕೃಷ್ಣನ ಮೂರ್ತಿ ಪ್ರತಿಷ್ಠಾಪಿತವಾಗಿತ್ತು. ಹಳ್ಳಿಯ ಜನರು ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ದೇವಾಲಯಕ್ಕೆ ಹೋಗಿ ಪೂಜೆ ಮಾಡುತ್ತಿದ್ದರು. ಒಮ್ಮೆ ಆ ಹಳ್ಳಿಯಲ್ಲಿ ಒಂದು ಭಾರೀ ಬರಗಾಲ ಉಂಟಾಯಿತು. ಜನರು ಸಂಕಟಕ್ಕೆ ಸಿಲುಕಿದರು. ಬಿತ್ತನೆ ಮಾಡಿದ ಬೆಳೆಗಳು ಒಣಗಿಬಿಟ್ಟವು. ಜನರು ದೇವರ ಬಳಿಗೆ ಹೋಗಿ ಪ್ರಾರ್ಥನೆ ಮಾಡಿದರು, ದೇವನೇ, ನಮ್ಮ ಹಳ್ಳಿಗೆ ಮಳೆ ಕಳುಹಿಸು, ನಮ್ಮ ಬದುಕನ್ನು ಉಳಿಸು. ಆದರೆ ಮಳೆ ಬರುವ ಸಂಕೇತವೇ ಕಾಣಲಿಲ್ಲ. ಹೀಗಾಗಿ ಹಳ್ಳಿಯ ಹಿರಿಯರು ಒಂದು ಹವನ ಮಾಡಬೇಕು ಎಂದು ನಿರ್ಧರಿಸಿದರು. ಹವನದ ದಿನ ಎಲ್ಲರೂ ದೇವಸ್ಥಾನಕ್ಕೆ ಸೇರಿದರು. ಹವನ ಪ್ರಾರಂಭವಾಗುತ್ತಿದ್ದಂತೆಯೇ ಒಂದು ಚಿಕ್ಕ ಹುಡುಗಿ ಮಳೆಯ ಕೊಟೆ ಹಿಡಿದು ದೇವಸ್ಥಾನಕ್ಕೆ ಬಂತಳು. ಹಿರಿಯರು ಆಕೆಯನ್ನು ನೋಡಿ ಕೇಳಿದರು, ಮಗೇ, ಮಳೆಯ ಮುನ್ಸೂಚನೆ ಇಲ್ಲದಿರಲು ನೀನು ಮಳೆಯ ಕೋಟ್ ತೆಗೆದುಕೊಂಡು ಯಾಕೆ ಬಂತೆ? ಅವಳು ನಗುತ್ತಾ ಹೇಳಿದಳು, ನಾವು ದೇವರಿಗೆ ಪ್ರಾರ್ಥನೆ ಮಾಡುತ್ತಿದ್ದೇವೆ ಅಲ್ಲವೇ? ದೇವರು ನಮ್ಮ ಪ್ರಾರ್ಥನೆ ಕೇಳುತ್ತಾನೆ ಎಂದು ನಾನು ನಂಬಿದ್ದೇನೆ. ಮಳೆ ಬರಲಿದೆಯೆಂದು ನನಗೆ ನಂಬಿಕೆಯಿದೆ. ಹವನು ಮುಗಿಯುತ್ತಿದ್ದಂತೆ ಆಕಾಶ ಮಳೆಯ ಮೋಡಗಳಿಂದ ಕವಿಯಿತು. ತುಂತುರು ಮಳೆಯೂ ಸುರಿಯತೊಡಗಿತು. ಜನರು ಸಂತೋಷದಿಂದ ಕೂಗಿ ದೇವರಿಗೆ ಕೃತಜ್ಞತೆ ಸಲ್ಲಿಸಿದರು. ಆ ದಿನ ಹಳ್ಳಿಯ ಜನರು ಒಂದು ಮಹತ್ವದ ಪಾಠ ಕಲಿತರು, ನಂಬಿಕೆ ಮತ್ತು ಪ್ರಾರ್ಥನೆ ಶಕ್ತಿ ತುಂಬಿದವು ಎಂದು. ಪಾಠ: ದೇವರ ಮೇಲಿನ ನಂಬಿಕೆ ಮತ್ತು ಶ್ರದ್ಧೆ ಯಾವ ಸಂದರ್ಭದಲ್ಲಿಯೂ ನಮ್ಮನ್ನು ನಿರಾಶೆಗೊಳಿಸದು.